ಸ್ನೇಹಿತರೆ ನಮಸ್ಕಾರ. ಕುಣಿಗಲ್ನಲ್ಲಿ ಪಾದಯಾತ್ರೆ ಸಮಿತಿ ಅಂತ ಅಂದರೆ ಒಂದು ವಿಶೇಷವಾಗಿರುತ್ತೆ. ಕೇವಲ ಇಬ್ಬರು ಪ್ರಾರಂಭ ಮಾಡಿದ್ದು ಪಾದಯಾತ್ರೆ ಇವತ್ತು ಸುಮಾರು 10,000 ಜನ ಏಕಕಾಲಕ್ಕೆ ಪಾದಯಾತ್ರೆ ಹೋಗುವಂಥ ವಿಶೇಷವಾದ ಕಾರ್ಯಕ್ರಮ. ಯಾಕೆ ಅಂತ ಅಂದರೆ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿದ್ರೆ ಸಕಲ ಪಾಪಗಳು ಪರಿಹಾರ ಆಗುತ್ತೆ ಎಂಬ ನಂಬಿಕೆ ಇದೆ. ಅದಕ್ಕಾಗಿ ತುಂಬ ಜನ ಪಾದಯಾತ್ರೆಗಳು ಹೋಗ್ತಾರೆ. ಆ ಅಂಗವಾಗಿ ಈಗ ಶ್ರೀನಿವಾಸ ಕಲ್ಯಾಣ ಪ್ರಾರಂಭ ಆಗ್ತಾ ಇದೆ. ಅದು ಎಲ್ಲಿ ನಡೆಯುತ್ತೆ, ಯಾವಾಗ, ಹೇಗೆ ಎಂಬುದನ್ನು ನಾನು ಇಲ್ಲಿ ಸಮಿತಿಯ ಮುಖಂಡರಾದ ಬಲರಾಮ್ ಇದ್ದಾರೆ, ಅವ್ರ ಜೊತೆ ನಾನು ಮಾತಾಡ್ತಾ ಹೋಗ್ತೀನಿ. ಇಂದಿರಾರಮಣ ಗೋವಿಂದೋ. ಈ ತಿಂಗಳ 23ನೇ ತಾರೀಕು ಅಂದರೆ ಬರುವ ಭಾನುವಾರ ಕುಣಿಗಲ್ನಲ್ಲಿ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ನಡೀತಾ ಇದೆ. ಈ ಕಾರ್ಯಕ್ರಮ ನಮ್ಮ ತಿರುಮಲ ತಿರುಪತಿ ಪಾದಯಾತ್ರಾ ಸಮಿತಿಯಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇದು 19ನೇ ವರ್ಷದ ತಿರುಮಲ ಪಾದಯಾತ್ರೆಯ ಅಂಗವಾಗಿ ನಾವು ಈ ಒಂದು ಬೃಹತ್ತಾದ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ಏರ್ಪಾಡು ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಪಾದಯಾತ್ರಿಗಳು ಭಾಗವಹಿಸ್ತಾರೆ, ಪಾದಯಾತ್ರಿಗಳ ಕುಟುಂಬ ಭಾಗವಹಿಸ್ತದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಕುಣಿಗಲ್ಲು ಮತ್ತು ಸುತ್ತಮುತ್ತಲ ಎಲ್ಲ ಗ್ರಾಮದ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಿಶೇಷ ಏನು ಅಂತ ಹೇಳಿದ್ರೆ, ಈ ಸತಿ ಸ್ವಯಂ ಪ್ರೇರಿತವಾಗಿ ನಮ್ಮ ಕುಣಿಗಲ್ಲಲ್ಲಿರ್ತಕ್ಕಂಥ 500ಕ್ಕೂ ಹೆಚ್ಚು ದಾಸಪ್ಪಗಳು, ಏನು ವೈಷ್ಣವ ಸಂಪ್ರದಾಯದ ನಮ್ಮೆಲ್ಲ ಏನು ತಳ ಸಮುದಾಯದ ಏನು ವೈಷ್ಣವ ಪದ್ಧತಿಯನ್ನು, ವೈಷ್ಣವ ಧರ್ಮವನ್ನು ಪ್ರಚಾರ ಮಾಡ್ತಿರ್ತಕ್ಕಂಥ ದಾಸಪ್ಪಗಳು ಇವತ್ತು ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ವೈಷ್ಣವ ಅರ್ಚಕರುಗಳು ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕು. ಭಗವಂತ ನಿಜವಾಗಲೂ ಕುಣಿಗಲ್ಗೆ ಬರ್ತಾನೆ. 23ನೇ ತಾರೀಕು ಟೌನ್ನಲ್ಲಿರ್ತಕ್ಕಂಥ ದಿವ್ಯ ಹಾಲ್ನಲ್ಲಿ ನಡೀತಾ ಇದೆ. ಎರಡು ದಿವ್ಯ ಚೌಲ್ಟ್ರಿಗಳಿದ್ದಾವೆ. ಆ ಹಾಲ್ನಲ್ಲಿ ನಡೀತಾ ಇದೆ. ಮುಖ್ಯವಾಗಿ ನಮ್ಮ ಆ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ನಮ್ಮ ಸೆಲ್ವಪಿಳ್ ಅಯ್ಯಂಗಾರ್ ಅವರು ಏನು ರಾಮಾನುಜಾಚಾರ್ಯರಿಂದ ಬಿರುದು ಪಡೆದಿರ್ತಕ್ಕಂಥ ಯತಿರಾಜ ದಾಸರಂತ ಬಿರುದು ಪಡೆದಿರ್ತಕ್ಕಂಥ ಆ ಒಂದು ಕುಟುಂಬದ ಏನು ಒಂದು ವೈಷ್ಣವ ಸಂಪ್ರದಾಯದ ವಿಚಾರವನ್ನು ಚೆನ್ನಾಗಿ ತಿಳಿಸ್ತಕ್ಕಂಥ ಮೇರು ವ್ಯಕ್ತಿತ್ವ ಇರತಕ್ಕಂಥ ಸೆಲ್ವಪಿಳ್ ಅಯ್ಯಂಗಾರ್ ಅವರು ಆ ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ತಾ ಇದ್ದಾರೆ. ಜೊತೆಗೆ ಒಂದು 10,000ಕ್ಕೂ ಮಿಗಿಲಾದಂಥ ಭಕ್ತಾದಿಗಳು ಬರುವಂಥ ನಿರೀಕ್ಷೆ ನಮಗಾಗಲೇ ಗೊತ್ತಾಗ್ತಾ ಇದೆ. ಹಾಗಾಗಿ ಎಲ್ಲರಿಗೂ ಭಗವಂತನ ದರ್ಶನದ ವ್ಯವಸ್ಥೆಯನ್ನು ಸುಸಜ್ಜಿತವಾಗಿ ಮಾಡ್ತಾ ಇದ್ದೇವೆ. ದಯಮಾಡಿ ಎಲ್ಲರೂ ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ. ಬಂದು ಭಗವಂತನ ಆಶೀರ್ವಾದ ತಗೋಬೇಕು. ಜೊತೆಗೆ ಎಲ್ಲರಿಗೂ ಲಾಡು ಪ್ರಸಾದವನ್ನು ವ್ಯವಸ್ಥೆ ಆಗಿದೆ, ಜೊತೆಗೆ ಪ್ರಸಾದದ ವ್ಯವಸ್ಥೆ ಆಗಿದೆ. ಹಾಗಾಗಿ ಎಲ್ಲರೂ ಬಂದು ಅಲ್ಲಿ ಪ್ರಸಾದವನ್ನು ಮಾಡ್ಕೊಂಡು ಹೋಗಬೇಕು ಅಂತೇಳಿ ಈ ಮುಖಾಂತರ ಎಲ್ಲರಿಗೂ ಕೈ ಮುದುಕು ಕೇಳ್ಕೊಳ್ತಾ ಇದ್ದೀವಿ. ಇಂದಿರಾರಮಣ ಗೋವಿಂದೋ, ಆಂಜನೇಯ ವರದ ಗೋವಿಂದೋ. ಸ್ನೇಹಿತರೆ ಕೇಳಿದ್ರಲ್ಲ, ನಾವು ಕೂಡ ಆ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕಾಗಿ ಆ ಸ್ಥಳಕ್ಕೆ ಬರ್ತಾ ಇದ್ದೀವಿ. ನೀವು ಕೂಡ ಬನ್ನಿ, ಎಲ್ಲರೂ ಒಟ್ಟಾಗಿ ಸೇರಿ ಆ ವಿಷ್ಣುವಿನ ಆ ತಿಮ್ಮಪ್ಪನ ಸೇವೆಯನ್ನು ಮಾಡೋಣ ಅಂತ ಹೇಳಿ ನಾನು ಹೇಳ್ತಾ, ಆ ತಿಮ್ಮಪ್ಪನ ಸಂಬಂಧಿಸಿದಂತಹ ಭಕ್ತರು ಈ ವಿಚಾರವಾಗಿ ಈ ವಿಡಿಯೋನ ಶೇರ್ ಮಾಡಿ, ಅದೇ ರೀತಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಾಮೆಂಟ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.